ಓಹೋ, ಇದೇನಪ್ಪ ಇಡೀ ಕಾನೂನು ಒಟ್ಟಿಗೆ ಸೇರ್ಬಿಟ್ಟಿದೆ. ಏನ್ ವಿಶೇಷ? ಹೇಗಿದ್ದೀರಿ ಕೈಲಾಶ್? ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ಹೇಗಿದ್ದೀರಿ ಕಲ್ಪನಾ? ಅದ್ಗೆ ಅಕ್ಕ, ನೀನು ಬಾವ ಬಂದಿದ್ದು ತುಂಬಾ ಖುಷಿ ಆಯ್ತು. ಒಂದು ಫೋನ್ ಮಾಡಿ ಹೇಳ್ಬಾರ್ದಾಗಿತ್ತಾ? ನಾನು ಮನೇಲೇ ಇರ್ತಿದ್ದೆ, ಹೊರಗಡೆ ಎಲ್ಲೂ ಹೋಗ್ತಿರ್ಲಿಲ್ಲ. ಏನು ಮದ್ವೆ ಹೆಣ್ಣು, ಹೇಗಿದ್ದೀಯಾ? ಸೂಪರ್ ಆಗಿದ್ದೀನಿ. ಯಾಕೆ ಕಾಣ್ತಿಲ್ವಾ? ನೀನ್ ಹೇಗಿದ್ಯಾ ಚಿಕ್ಕಿ? ಐ ಆಮ್ ಫೈನ್. ಕಲ್ಪನಾ, ಇನ್ನೇನು ಎಲ್ರು ಬಂದ್ರಲ್ಲ, ನೀನೇ ಇನ್ವೈಟ್ ಮಾಡ್ಬಿಡು. ಕಲ್ಪನಾ, ಈಗ ನಿಶ್ಚಿತಾರ್ಥ ಎಲ್ಲಿ ಇಟ್ಕೊಳ್ಳೋದು? ಮನೇಲೋ ಅಥವಾ ಯಾವ್ದಾದ್ರು ಪಾರ್ಟಿ ಹಾಲಲ್ಲೋ? ಯಾರನ್ನ ಕರಿಬೇಕು, ಯಾರನ್ನ ಕರಿಬಾರ್ದು, ಅದನ್ನೆಲ್ಲ ಮಾತಾಡೋದ್ ಬೇಡ್ವಾ? ಅಮ್ಮ, ನಿಶ್ಚಿತಾರ್ಥಕ್ಕೆ ನಮ್ಮನೆಯವರು ನಿಮ್ಮನೆಯವರು ಬೇಕು ಅಂದ್ರೆ ಸ್ವಲ್ಪ ಜನ ನೆಂಟರು ಕ್ಲೋಸ್ ಫ್ರೆಂಡ್ಸ್ನ ಕರೆಯೋಣ. ಪಾರ್ಟಿ ಹಾಲೆಲ್ಲ ಬೇಡಮ್ಮ. ನಿಶ್ಚಿತಾರ್ಥನ ನಮ್ಮನೇಲೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ. ನಿನ್ ಮನ್ಸಿನಲ್ಲಿ ಏನಾದ್ರೂ ಯೋಚನೆ ಇದ್ರೆ ಹೇಳು, ಹಾಗೆ ಮಾಡೋಣ. ಏನ್ ಹೇಳ್ತೀಯ ಚಂದು? ನೀವ್ ಹೇಳಿದ್ದೆ ಸರಿ ಅನ್ಸುತ್ತೆ ಆತ. ಎಂಗೇಜ್ಮೆಂಟ್ಗೆ ನಮ್ಮ ಮನೆಯವರೇ ಸಾಕು. ಹೇಗಿದ್ರು ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ತಿದೀವಿ, ಎಲ್ಲಾರನ್ನೂ ಕರಿಬೇಕಾಗಿ ಬರುತ್ತೆ. ನೀನೇನ್ ಹೇಳ್ತೀಯ ಅಜ್ಜಿ? ಕಲ್ಪನಾ, ತುಂಬಾ ಹತ್ತಿರ ಸಂಬಂಧಿಕರನ್ನಾರು ಕರೆದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಅಮ್ಮ, ನೀನ್ ಎಷ್ಟು ಜನನ್ ಬೇಕಾದ್ರೂ ಕರಿ, ನನಗೆ ಯಾವ ಅಭ್ಯಂತರನೂ ಇಲ್ಲ. ಕಲ್ಪನಾ, ಇನ್ನು ಮಾತಾಡ್ತಾನೆ ಇರ್ತೀಯ ಅಥವಾ ಇನ್ವೈಟ್ ಮಾಡ್ತೀಯಾ? ಅಪ್ಪ ಅಮ್ಮ, ನೀವ್ ನಿಶ್ಚಿತಾರ್ಥಕ್ಕೆ ಬರ್ಬೇಕು. ಶ್ವೇತಾ, ರಂಜಿತ್, ನೀವು ಕೂಡ. ನಮ್ಮನೆ ಮದುವೆ, ನಮ್ಮ ಹುಡುಗ, ನಾವೇ ಮುಂದೆ ನಿಂತು ಮಾಡ್ಬೇಕಾದ ಮದುವೆ. ನೀವು ಕರೆದೇ ಇದ್ರು ನಾವು ಬಂದೇ ಬರ್ತಿದ್ವಿ. ಶಾಸ್ತ್ರದ ಪ್ರಕಾರ ಕರೀಲೇಬೇಕಲ್ಲ ರಂಜಿತ್? ಮಮ್ಮಿ, ಮೊದ್ಲು ಚಂದುನ್ ಇನ್ವೈಟ್ ಮಾಡು. ಆ ಕೆಲ್ಸ ನೀನೇ ಮಾಡು ಗೊಂಬೆ. ಚಂದು ಸರ್, ನಾನು ಮದ್ವೆ ಆಗ್ತಾ ಇದೀನಿ. ನಾನು ನಿಶ್ಚಿತಾರ್ಥ ನಮ್ಮ ಮನೇಲೆ ಇಟ್ಕೊಂಡಿದೀವಿ. ತಾವ್ ದಯವಿಟ್ಟು ಬರ್ಬೇಕು. ಸ್ವಲ್ಪ ಫ್ರೀ ಆಗಿ ಟೈಮ್ ಸಿಕ್ಕಿದ್ರೆ ಬಂದು ಆಶೀರ್ವಾದ ಮಾಡೋಗ್ತೀನಿ. ರಾಮು, ನೀನು ಮರಿದೆ ಬರಬೇಕು. ಈ ರಾಮು ಬರ್ದೆ ಚಂದನ್ ನಿಶ್ಚಿತಾರ್ಥ ಎಲ್ಲಾಗತ್ತೆ ಅಂಕಲ್? ಖಂಡಿತವಾಗ್ಲೂ ಬರ್ತೀನಿ. ಅದ್ ಸರಿ ಅತ್ತೆ, ಒಬ್ರು ಇಂಪಾರ್ಟೆಂಟ್ ಪರ್ಸನ್ ನೀವು ಇನ್ನೂ ಇನ್ವೈಟ್ ಮಾಡಿಲ್ಲ. ಏನ್ ಹೇಳ್ತಿದ್ಯಾ ಚಂದು? ನಾನು ನಿನ್ನ ಎದುರುಗಡೆ ಎಲ್ರನ್ನೂ ಕರೆದ್ನಲ್ಲ. ಓ, ನಿನ್ನನ್ ಕರೆಯೋದ್ ಮರ್ತೆ ಅಂತನಾ? ಅಲ್ಲ, ನಮ್ ತಾಯಿನ ಕರೀಲಿಲ್ಲ ಅಂತ. ನಮ್ ತಾಯಿನ ಕರೀಲಿಲ್ಲ ಅಂತ. ಚಂದು, ಅದು ಅಜ್ಜಿ, ನೀನ್ ಮಾತಾಡ್ಬೇಡ. ನಾನ್ ಪ್ರಶ್ನೆ ಕೇಳ್ತಿರೋದು ಕಲ್ಪನಾ ಅತ್ತೆಗೆ, ನಿನ್ಗಲ್ಲ. ಅತ್ತೆ, ನಮ್ಮಮ್ಮ ನಿಮ್ಮ ಅಣ್ಣನ ಪ್ರೀತಿಸಿ ಮದುವೆ ಆಗಿದ್ದು ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೂ ಗೊತ್ತು. ಅದು ನಡೆದು 26 ವರ್ಷ ಆಗಿದೆ. ಇಷ್ಟು ವರ್ಷಗಳು ಕಳೆದ್ರೂ ನಮ್ಮ ತಾಯಿ ಮೇಲಿರೋ ದ್ವೇಷ ನಿಮಗೆ ಕಡಿಮೆ ಆಗಿಲ್ಲ ಅಲ್ವಾ?
ಹೇಳಿ ಅತ್ತೆ, ನೀವೀಗ್ಲೂ ನನ್ನ ತಾಯಿನ ದ್ವೇಷಿಸ್ತಾ ಇದ್ದೀರಾ? ಪ್ರೀತಿ ಬಾವಿಗೆ ತಳ ಇಲ್ಲ, ಹಾಗೆ ದ್ವೇಷದ ಬಾವಿಗೂ ತಳ ಇಲ್ಲ. ನೀವೀಗ್ಲೂ 26 ವರ್ಷದ ನಂತರನೂ ನಿರಂತರವಾಗಿ ನಮ್ಮ ತಾಯಿನ ದ್ವೇಷಿಸ್ತಾ ಇದ್ದೀರಾ? ಅತ್ತೆ, ನಾನ್ ನಿಮ್ಮನ್ನೇ ಪ್ರಶ್ನೆ ಕೇಳ್ತಿರೋದು, ನೀವೇ ಉತ್ತರ ಹೇಳ್ಬೇಕು. ನನ್ನ ಮದುವೆ, ನಿಮ್ಮ ಮಗಳ ಮದುವೆ ಆಗ್ಬೇಕಂದ್ರೆ ಈ ಮೌನ ಉತ್ತರ ಅಲ್ಲ. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಲೇಬೇಕು. ಯಾವತ್ತೂ ಆದ ಘಟನೆ ಕಾರಣಕ್ಕೆ ಇವತ್ತಿಗೂ ನಮ್ಮ ತಾಯಿನ ದ್ವೇಷಿಸ್ತಾ ಇದ್ದೀರಾ? ಚಂದು, ನೀ ಭಯ ಪಡ್ಬೇಡ ಶ್ರುತಿ. ಇವ್ರು ಯಾರ ಕಾರಣಕ್ಕೂ ನಾನು ನಿನ್ನ ಲವ್ ಮಾಡ್ಲಿಲ್ಲ. ಯಾರೇ ಬೇಡ ಅಂದ್ರು ನಾನು ನಿನ್ನ ಮದುವೆ ಆಗೇ ಆಗ್ತೀನಿ. ಆದ್ರೆ ಒಂದ್ ಕಂಡೀಷನ್, ಈಗ ಸದ್ಯಕ್ಕೆ ನೀನು ಮೌನವಾಗಿರ್ಬೇಕು. ಚಂದು, ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಈ ಮನೇಲಿರೋರೆಲ್ಲ ಒಂದೇ ಕಣೋ. ಕಲ್ಪನಾ ಎಲ್ರನ್ನೂ ಕರೆದ್ಲಲ್ಲ. ಕರೆಕ್ಟ್, ಎಲ್ರನ್ನೂ ಕರೆದ್ರು ಸರಿ, ಆದ್ರೆ ಅಮ್ಮನ್ನ ಕರೀಲಿಲ್ವಲ್ಲ. ಅಜ್ಜಿ, ನಾನು ಕೇಳ್ತಿರೋ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇದ್ರೆ ಹೇಳು, ಇಲ್ದೆ ಹೋದ್ರೆ ನಿಮ್ ಮಗಳಿಗೆ ಹೇಳಕ್ ಬಿಡು. ಮಗನ್ ಮದ್ವೆಗೆ ತಾಯಿನ ಯಾಕೆ ಕರಿಬೇಕು? ತಾಯಿನೇ ಬರ್ಬೇಕಲ್ವಾ? ಅಜ್ಜಿ, ಒಳ್ಳೆ ಅವಿವೇಕಿ ತರ ಮಾತಾಡ್ಬೇಡಿ. ತಾಯಿನ ಯಾಕೆ ಕರಿಬೇಕು? ತಾಯಿನೇ ಬರ್ಬೇಕಲ್ವಾ? ಅಜ್ಜಿ, ಒಳ್ಳೆ ಅವಿವೇಕಿ ತರ ಮಾತಾಡ್ಬೇಡಿ. ನಿನ್ನ ಮೊಮ್ಮಗಳು ಮದುವೆಗೆ ನಿನ್ನ ಮಗಳು ಬಂದು ಯಾಕೆ ಕರಿಬೇಕು? ಹಾಗೆ ಹೋಗ್ಬೋದಿತ್ತಲ್ಲ ನೀನು. ಚಂದು, ದೊಡ್ಡವ್ರ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ? ಯಾರು ನಿನಗೆ ಮಾತಾಡೋದನ್ನ ಕಲ್ಸಿದ್ದು? ನೀವೇ ಕುಂದತ್ತೆ, ನೀವೇ ನನಗೆ ಮಾತಾಡೋದ್ ಕಲ್ಸಿದ್ದು. ಅದೇ ನೀವು ಮಾಡಿದ ತಪ್ಪು. ಚಂದು, ಅತ್ತೆ ಪ್ಲೀಸ್, ಈಗ ನನ್ನ ಮಾತು ಕಲ್ಪನಾ ಅತ್ತೆ ಜೊತೆ ಮಾತ್ರ. ಅತ್ತೆ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಉತ್ತರ ಹೇಳಲೇಬೇಕು. ನಾನು ನಿಮ್ಮ ಮಗಳನ್ನ ಪ್ರೀತಿಸಿ ಮದುವೆ ಆಗ್ತಿದ್ದೀನಿ, ಅದಕ್ಕೆ ನಿಮ್ಮ ಸಂಪೂರ್ಣ ಒಪ್ಪಿಗೆ ಇದೆ. ಅದೇ ನಿಮ್ಮ ಅಣ್ಣ ನನ್ನ ತಾಯಿನ ಪ್ರೀತಿಸಿ ಮದುವೆ ಆದಾಗ ನೀವು ಒಪ್ಪಿರ್ಲಿಲ್ಲ ಅಲ್ವಾ? ಚಂದು, ಆಗೋಗಿರೋ ಕಥೆಗೆ ಆಗ್ಬೇಕಾಗಿರೋ ಕಥೆಗೂ ಯಾಕೆ ತಳಕಾಗ್ತಿದ್ಯಾ? ಹೌದಜ್ಜಿ, ಕರೆಕ್ಟಾಗಿ ಮಾತಾಡ್ತಾ ಇದೀಯ. ಆದ್ರೆ ಈ ಮಾತನ್ನ ನನಗಲ್ಲ, ಕಲ್ಪನಾ ಅತ್ತೆ ಹೇಳು. ಅತ್ತೆ, ನಿಮ್ಮ ಅಣ್ಣನ ಮಗನ್ನ ನೀವು ಅಳಿಯ ಅಂತ ಒಪ್ಕೊಳ್ತಿದ್ದೀರಾ, ಅದೇ ನಿಮ್ಮ ಅಣ್ಣನ ಹೆಂಡತಿನ ಅತ್ತಿಗೆ ಅಂತ ಯಾಕೆ ಒಪ್ಕೋತಾ ಇಲ್ಲ? ಮಳೆ ಬಂತು, ಮಳೆ ನಿಂತು ಹೋಯ್ತು, ಆದ್ರೆ ಮರದ ಕೆಳಗೆ ನಿಮ್ಮ ದ್ವೇಷದ ಮಳೆ ಹನಿ ಇನ್ನೂ ಸೋರ್ತಾನೇ ಇದೆ. ಯಾಕೆ? ನಿಮ್ಮ ಅಣ್ಣ ಸತ್ತೋದ್ರು, ಸತ್ತೋಗಿರೋರ್ ಮೇಲೆ ಸೇಡ್ ತೀರ್ಸ್ಕೊಳಕ್ಕಾಗಲ್ಲ, ಅದಕ್ಕೆ ಜೀವಂತವಾಗಿರೋ ನನ್ನ ತಾಯಿ ಮೇಲೆ ಜೀವನ ಪೂರ್ತಿ ಸೇಡ್ ತೀರ್ಸ್ಕೋಬೇಕು ಅಂತಿದ್ದೀರಾ? ಚಂದು, ಅಮ್ಮ, ತಾಯಿ ಮೌನಕ್ಕೆ ಮಗ ಮಾತಾಗ್ಬೇಕು. ಸತ್ಯಕ್ಕೂ ಒಂದು ಕಾಲ ಇದೆ. ನನಗೆ ಮಾತಾಡಕ್ ಬಿಡಮ್ಮ. ಕಲ್ಪನಾ ಅತ್ತೆ, ನನ್ನ ಪ್ರಶ್ನೆಗೆ ಮೌನ ಉತ್ತರ ಅಲ್ಲ. ಚಂದು, ಅತಿ ಆಯ್ತು ನಿಂದು. ನಿನಗೆ ಯಾವ ವಿಷಯನೂ ಸರಿಯಾಗಿ ಗೊತ್ತಿಲ್ಲ. ಸುಮ್ಮನೆ ಇದ್ಬಿಡು. ಅಕ್ಕನ ಜೊತೆ ಹೀಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಅತ್ತೆ, 26 ವರ್ಷದಿಂದ ಅಮ್ಮ ಸುಮ್ನಿದ್ದಾರೆ, ಒಂದ್ 26 ನಿಮಿಷ ಸುಮ್ನಿರಿ. ನಿಮ್ಗಳ ದ್ವೇಷದ ನೆಲದ ಮೇಲೆ ನನ್ಗೂ ಶ್ರುತಿ ಪ್ರೀತಿಗೆ ಮಣೆ ಹಾಕ್ತಾ ಇದ್ದೀರಾ ಅಲ್ವಾ? ನಾನು ಕೇಳ್ತಿರೋ ಪ್ರಶ್ನೆಲಿ ಏನ್ ತಪ್ಪಿದೆ ಅಂತ? ಏನ್ ತಪ್ಪಿದೆ? ನಮ್ ತಂದೆ ಮಾಡಿದ ತಪ್ಪನೆ ನಾನ್ ಮಾಡ್ತಾ ಇದ್ದೀನಿ, ಅಮ್ಮ ಮಾಡಿದ ತಪ್ಪನ
ಶ್ರುತಿ ಮಾಡ್ತಾ ಇದ್ದಾಳೆ. ಹಾಗಂತ ನಮ್ಮಿಬ್ರು ನೀವು ದ್ವೇಷಿಸ್ತೀರಾ? ಹಾ ಹೇಳಿ. ಇಲ್ಲ ತಾನೆ? ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಅಂತ. ಚಂದು, ನನ್ನ ತಾಳ್ಮೆಗೂ ಒಂದ್ ಮಿತಿ ಇದೆ. ನನ್ನ ಮಗಳೆದ್ರಿಗೆ ಇನ್ನು ಒಂದೇ ಒಂದ್ ಮಾತಾಡಿದ್ರು ಜಾರ್ಸ್ ಒದ್ದು ಬಿಡ್ತೀನಿ. ಇದ್ದಿದ್ದನ್ನ ಇದ್ದಾಗ ಹೇಳಿದ್ರೆ ಯಾರೋ ಎದ್ ಬಂದು ಎದೆಗೋದ್ರಂತೆ. ಇದು ನೀವೇ ಹೇಳ್ಕೊಟ್ಟಿದ್ ಗಾದೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ. ಚಂದು, ನನ್ನ ತಾಯಿ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಯಾಕೆ? ನೀವು ನಮ್ಮಮ್ಮನ ಬಗ್ಗೆ ಏನೇನ್ ಮಾತಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ಅಂತನಾ? ಎಲ್ಲ ಬಾಯ್ ಬಿಟ್ಟು ಹೇಳ ನಿಮ್ಗೆ? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಲೋಕಕ್ಕೆ ಗೊತ್ತಾಗಲ್ವಾ? ಚಂದು ಚಂದು ನಿನ್ ಕೈ ಮುಗಿತೀನಿ, ದಮ್ಮಯ್ಯ ಅಂತೀನಿ, ಇನ್ನೊಂದು ಮಾತಾಡ್ಬೇಡ ಮಗನೇ ಪ್ಲೀಸ್. ಅಮ್ಮ, ನೀ ಸುಮ್ಮನಿರು ಅಂದಾಗೆಲ್ಲ ನಾನು ಬಾಯಿ ಮೇಲೆ ಬೆರಳು ಇಟ್ಕೊಂಡು ಸುಮ್ಮನೆ ಇದ್ದೀನಿ. ಈಗ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀ ಸುಮ್ಮನಿರು.